ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಹೀಗೆ ಆಡ್ತಿದ್ದಾನೆ. ಧ್ರುವ, ಏನಾಯ್ತು? ಅವಳು ಹೇಳ್ತಿರೋದ್ ನಿಜ ನೀನು? ಅವಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾಳೆ ಅಂದ್ರೆ ನೀನು ಅವಳು ಮಾತನ್ನ ನಂಬ್ತೆ ಸರ್ಸು? ಆ ಥರ ಏನೂ ಆಗಿಲ್ಲ. ನಂಗೆ ಹೊಟ್ಟೆ ಹಸ್ವಾಗ್ತಿಲ್ಲ ಅಷ್ಟೇ, ನನ್ನ ಸುಮ್ಮನೆ ಬಿಟ್ಬಿಡಿ. ಧ್ರುವ, ಅಷ್ಟೊಂದು ಹೊಟ್ಟೆ ಹಸ್ವಾಗಿದ್ರೆ ನೀವೇ ಹೋಗಿ ಊಟ ಮಾಡಿ. ನಾನು ನೋಡ್ತೀನಿ. ಮೇಡಮ್ ಬನ್ನಿ ಬನ್ನಿ, ಒಳಗೆ ಬನ್ನಿ. ಮೈನವ್ರೆ ಬನ್ನಿ. ಏನ್ ವಿಷಯ ಮೇಡಮ್? ಮೈನನ್ನು ಜೊತೆ ಕರ್ಕೊಂಡು ಬಂದಿದ್ದೀರಾ? ಸರಸ್ವತಿ ಅವರೇ, ನಿಮ್ಮ ಮನಸ್ಸಲ್ಲಿ ಧ್ರುವ ಮೈನನ್ ಬಗ್ಗೆ ಏನೇನು ಆಲೋಚನೆ ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆಲ್ಲ ಪೂರ್ಣ ವಿರಾಮ ಹಾಕೋಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ನೋಡಿ, ನಿಮ್ಮ ಆಸೆಯಂತೆಯೇ ಮೈನಾ ಧ್ರುವ ಇಬ್ರು 3 ತಿಂಗಳೊಳಗೆ ಮದುವೆ ಆಗ್ತಾರೆ. ಮೇಡಮ್, ಏನ್ ಹೇಳ್ತಿದ್ದೀರಾ? ಮುಂದೇನಾಗುತ್ತೋ ಅದನ್ನೇ ಹೇಳ್ತಿದ್ದೀನಿ ಮೈನಾ. ಒಳ್ಳೆ ಮಕ್ಕಳು ಸ್ವಂತವಾಗಿ ವಿಚಾರ ಮಾಡಿ ಒಳ್ಳೆ ನಿರ್ಧಾರ ತಗೋತೀರಾ ಅಂದ್ಕೊಂಡಿದ್ದೆ. ನನಗೆ ಗೊತ್ತಾಗೋಯ್ತು, ಹೆಜ್ಜೆ ಹೆಜ್ಜೆಗೂ ನೀವು ಎಡುತ್ತೀರಾ, ನಿರ್ಧಾರ ತಗೊಳಕ್ಕಾಗಲ್ಲ ಅಂತ. ಅದಕ್ಕೆ ದೊಡ್ಡವರಾದವ್ರು ನಾವು ನಿರ್ಧಾರ ತಗೊಳ್ತೀವಿ, ನೀವು ಬಾಯಿ ಮುಚ್ಕೊಂಡೋದಕ್ಕೆ ನಡ್ಕೊಳ್ಬೇಕು ಅಷ್ಟೇ. ಸರಸ್ವತಿ ಅವರೇ, ನೀವೇನ್ ಹೇಳ್ತೀರಾ ಇದಕ್ಕೆ? ಅವ್ರೇನ್ ಹೇಳ್ತಾರೆ ಮೇಡಮ್? ಹೇಳ್ಬೇಕಾಗಿರೋ ಹೇಳಿ. ಮದ್ವೆ 3 ತಿಂಗಳು ನಡೆಯುತ್ತೆ ಅಂತ ನೀವ್ ಹೇಳಿದ್ರೆ ಸಾಲದು, ನಾನ್ ಪಕ್ಕದಲ್ಲಿ ಕೂತವ್ರು ಹೇಳ್ಬೇಕು. ಅಣ್ಣ ಇದೇ ವಿಚಾರನ ಇವ್ರ ಹತ್ರ ಮಾತಾಡಕ್ ಹೋದಾಗ ನನ್ಗೆ ಈಗ್ಲೇ ಆಗಲ್ಲ, ಟೈಮ್ ಬೇಕು ಅಂತ ಹೇಳಿದ್ರು. ಈಗ್ಲೂ ಅಷ್ಟೇ, ನೀವ್ 3 ತಿಂಗಳಲ್ಲಿ ಮದ್ವೆ ಅಂದ್ರೆ ಅಯ್ಯೋ ಏನ್ ಹೇಳ್ತಿದ್ದೀರಾ ಅಂತ ಇವ್ರಂದ್ರು. ಅಂದ್ರೆ ಅವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ತಾನೇ ಅರ್ಥ. ದೀಪಾ, ನೀನ್ ಇನ್ನು ಚಿಕ್ಕವಳು, ಆವೇಶದಲ್ಲಿ ಏನೇನು ಮಾತಾಡ್ಬೇಡ. ನೀನು ನಿನ್ ಜಾಗದಲ್ಲಿ ನಿಂತು ನಿನ್ನ ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತೀಯ. ಬೇರೆಯವರು ಯಾವ ಜಾಗದಲ್ಲಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಅಲ್ಲ ಮೇಡಮ್, ಅದು ದೀಪಾ, ದೊಡ್ಡವರು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಬಾರ್ದು. ಸರಸ್ವತಿ ಅವರೇ, ಇನ್ನು 3 ತಿಂಗಳಲ್ಲಿ ನೀವು ಮದುವೆ ಮಾಡಕ್ ರೆಡಿ ಇದ್ದೀರಾ? ಅವಳನ್ನ ನೋಡ್ಬೇಡಿ, ನೀವು ನನ್ನ ಹತ್ರ ಮಾತಾಡಿ. ಮೇಡಮು, ದಯವಿಟ್ಟು ಈಗ ಏನು ಮಾತಾಡ್ಬೇಡಿ. ಆತರದಲ್ಲಿ ಯಾವ ನಿರ್ಧಾರನ ತಗೋಬೇಡಿ. ಬನ್ನಿ ನಾವು ಹಾಸ್ಟೆಲ್ಗೆ ಹೋಗೋಣ. ಮೇಡಮು, ನೀವಿದ್ದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ನಾನಿಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ಬನ್ನಿ ಮೇಡಮು, ಹೋಗೋಣ. ಮೈನಾ, ನಾನ್ ನಿನ್ ಜೊತೆ ವಾರ್ಡನ್ ಆಗಿ ಬಂದಿಲ್ಲ. ನಿಮ್ಮಿಬ್ರು ವಾರ್ ತಡಿಬೇಕು ಅಂತ ತಾಯಿ ಸ್ಥಾನದಲ್ಲಿ ನಿಂತು ಬಂದಿದ್ದೀನಿ. ಧ್ರುವ ನಿನ್ ಮನ್ಸಲ್ಲಿ ಜಾಗ ಪಡೆಯೋಕೆ ಎಷ್ಟು ಕಷ್ಟಪಟ್ಟಿದ್ದಾನೆ. ಧ್ರುವನೇ ನೀನ್ ಹುಡುಗ ಅಂತ ತಿಳ್ಕೊಳ್ಳೋಕೆ ನೀನೆಷ್ಟು ಕಷ್ಟಪಟ್ಟಿದ್ಯಾ? ಅದೆಲ್ಲ ಆದ್ಮೇಲೆ ನಿಮ್ಮ ಪ್ರೀತಿನ ನೀವು ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಅಡೆತಡೆಗಳನ್ನ ನೀವಿಬ್ರು ಎದುರಿಸಿದ್ದೀರಾ? ಇಷ್ಟೆಲ್ಲ ಆದ್ಮೇಲೂ ಇಷ್ಟೆಲ್ಲ ಸುಸೂತ್ರವಾಗಿ ನಡೀತಿದ್ರು ನೀವಿಬ್ರು ಹೀಗೆ ಮುನಿಸ್ಕೊಂಡು ಕೂತಿದ್ದೀರಲ್ಲ, ಏನ್ ಹೇಳಿ ನಿಮ್ಗೆ? ಪ್ರೀತಿ ಅನ್ನೋದು ಗಿಡ ಇದ್ದ ಹಾಗೆ,
ನೀವಿಬ್ರು ಸೇರಿ ಅದನ್ನ ಪೋಷಿಸಿದ್ರೆ ನಾಳೆ ಅದು ಬೆಳೆದು ದೊಡ್ಡದಾಗಿ ನಿಮ್ಗೆ ನೆರಳು ಕೊಡುತ್ತೆ. ಅದನ್ ಬಿಟ್ಟು ಚಿಗ್ರಲ್ಲೇ ಚಿವುಟಿದ್ರೆ ಇಬ್ರು ಪ್ರಪಂಚನೂ ಬೇರೆ ಬೇರೆ ಆಗ್ಬಿಡುತ್ತೆ. ಅದಕ್ಕೇನಾ ನೀವಿಬ್ರು ಅಷ್ಟು ಕಷ್ಟಪಟ್ಟು ಒಂದಾಗಿದ್ದು? ನೋಡು ಮೈನಾ, ನಾನು ಚೆನ್ನಾಗಿ ಯೋಚನೆ ಮಾಡೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈಗೇನಾದ್ರೂ ನಿನ್ ಪ್ರೀತಿಗೆ ಬೆನ್ ತೋರ್ಸಿದ್ರೆ ಮುಂದೆ ಅದು ಕಣ್ಣಿಗೆ ಕಾಣಿಸ್ದಿರಂಗ್ ಹೋಗ್ಬಿಡುತ್ತೆ. ನೋಡು ಮೈನಾ, ನಿನ್ನ ತಾಯಿ ಸ್ಥಾನದಲ್ಲಿ ನಿಂತು ಹೇಳ್ತಿದ್ದೀನಿ, ಈ ಮದ್ವೆಗೆ ಅಸ್ತು ಅನ್ನೋ ಅಂತ್ಯ ಅಷ್ಟೇ. ನೀನು ಹೂ ಅಂದ ತಕ್ಷಣ ಇಲ್ಲಿಗೆ ಬಿಡ್ತೀನಿ ಅಂತ ಅನ್ಕೋಬೇಡ. ನಿಮ್ಮಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿನೂ ನಂದೇ. ಅವ್ರ ದೃಷ್ಟಿಯಲ್ಲಿ ನಿನ್ನನ್ನ ಕೆಟ್ಟೊಳಕ್ ನಾನು ಬಿಡೋದಿಲ್ಲ. ಅವರೇ ಮುಂದೆ ನಿಂತು ಈ ಮದ್ವೆ ಮಾಡ್ತಾರೆ. ಇದು ನಾನ್ ನಿನಗೆ ಕೊಡ್ತಾ ಇರೋ ಮಾತು. ಮೈನಾ, ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನಗೆ ನಿನ್ ಕಂಡ್ರೆ ಇಷ್ಟ ಇಲ್ಲದೆ ಇರುವಾಗ್ಲೇ ನನ್ನ ಮಗನ ನಂಬಿ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದೆ. ಇವಾಗ ನಾನೇ ಇಷ್ಟಪಟ್ಟು ನನ್ನ ಮನೆಗೆ ತುಂಬಿಸ್ಕೋತೀನಿ ಅನ್ನೋವಾಗ ಯಾಕಿಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನನಗೆ ಗೊತ್ತಾಯ್ತು ಬಿಡು. ಅವಾಗ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ನನ್ನ ಮೇಲೆ ಪ್ರತಿಕಾರ ತೀರ್ಸ್ಕೊತಾ ಇದೀಯಾ? ಹಾಗೇನಾದ್ರೂ ಇದ್ರೆ ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನನಗೆ ಕ್ಷಮಿಸ್ಬಿಡಮ್ಮ. ಅತ್ತೆ, ಏನ್ ಮಾಡ್ತಿದ್ದೀರಾ? ದಯವಿಟ್ಟು ನೀವು ಹೇಗೆಲ್ಲ ಮಾಡಬೇಡಿ. ನಿನ್ ಮನ್ಸಲ್ಲಿ ನನ್ನ ಅತ್ತೆ ಅಂತ ಅಷ್ಟೊಂದು ಪ್ರೀತಿ ನೋಡ್ತಾ ಇದೀಯಾ? ಇಷ್ಟು ಪ್ರೀತಿ ಇಟ್ಕೊಂಡು ನನ್ನ ಮನೆ ಸೊಸೆಯಾಗಿ ಬರಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ? ನನ್ನ ಮಗನ ಮನ್ಸಿಗೆ ಬಂದು ಈಗ ನಮ್ಮ ಮನೆ ಸೊಸೆ ಆಗಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಿನಗೇನು ತೊಂದರೆ ಇದೆ ಅಂತ ದಯವಿಟ್ಟು ನನ್ಗೆ ಹೇಳು. ಓ, ನಿಮ್ಮ ಅಕ್ಕನ ಮದುವೆ ಇದೆ, ಇನ್ನು 3 ತಿಂಗಳಲ್ಲಿ ನಿನ್ನ ಮದುವೆ ಆದರೆ ನಿಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ಹಾಗೆಲ್ಲ ಯೋಚನೆ ಮಾಡಬೇಡ. ಎಲ್ಲ ಖರ್ಚನ್ನು ನಾವೇ ವಹಿಸ್ಕೋತೀವಿ. ಅವ್ರಿಗೇನು ತೊಂದರೆನೂ ಕೊಡಲ್ಲ, ಸರಿನಾ? ಮೈನಾ, ಹೇಳಮ್ಮ. ಮರಿ, ನನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಹೇಳ್ತಿಲ್ಲ, ನಿನ್ನ ಬಗ್ಗೆನೂ ಯೋಚನೆ ಮಾಡಿ ಹೇಳ್ತಿದ್ದೀನಿ. ದಯವಿಟ್ಟು ಈ ಮದುವೆ ಆಗಲ್ಲ ಅನ್ಬೇಡ. ಒಪ್ಕೊಳ್ಳಮ್ಮ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ಹೆತ್ತ ಮಗಳು ಒಂದೊಳ್ಳೆ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ಅಂದ್ರೆ ಯಾವ ತಂದೆ ತಾಯಿನೂ ಬೇಡ ಅನ್ನಲ್ಲ. ಖಂಡಿತ ಅವ್ರು ಈ ಮದುವೆಗೆ ಒಪ್ಕೋತಾರೆ. ನೋಡು,